ಈಗ ನಾನು ಮಾತಾಡಲ್ಲ, ನೀವು ಮಾತಾಡ. ಇವ್ರೇನು ಆಕ್ಚುಲಿ ಅವ್ರು ಹೇಳಿದ್ದು ಇಷ್ಟೊತ್ತು ಹೊಗಳಿದ್ ಮಾತು ಇರ್ಬೋದು, ಇನ್ನೊಂದು ಇರ್ಬೋದು. ಸರ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇಡ ಸರ್. ಒಬ್ಬರದ್ದು ಕಾರು ಹೋಗ್ತಾ ಇದೆ, ರಿಂಗ್ ಟೋನ್ ಬಂದ್ರೆ ಇನ್ನೊಬ್ಬರು ನೋಡಿ. ಸರ್ ಇನ್ನೂ ಹೊಡ್ಕೋತಾ ಇದೆ ಸರ್. ಊಟ ನಡೀಲಿ, ಮನೆಗೆ ಬೇಕು ಬನ್ನಿ ಅಂತ. ಅವರು ಅನೂಪ್ ಅವ್ರು ಮಾತಾಡ್ತಾ ದಿಢೀರಂತ ನಂಗೆ ಸುದೀಪ್ ಮಾಮನೇ ಬರಬೇಕಿತ್ತು ಅಂದ್ರು. ಒಂದು ಸೆಕೆಂಡು ಈ ರೂಮಿಂದ ಹೊರಗಡೆ ಓಡೋಗಿ ವಾಪಸ್ ಬಂದೆ. ಕರೆಕ್ಟ್, ನಿನ್ ತಪ್ಪಲ್ಲ, ನನ್ ತಪ್ಪಿದೆ. ಯಾವಾಗ ಇಷ್ಟು ಬೇಗ ಮಾಮ ಆಗೋದೆ ನಾನು ಅಂತ. ಸೊ ಒಳ್ಳೆ ರೀತಿಯಲ್ಲಿ ತಗೊಳ್ಳಿ ದಯವಿಟ್ಟು. ಆಮೇಲೆ ಒಂದಂತೂ ಖುಷಿ ಆಯ್ತು, ನೀವೆಲ್ಲ ಬೆಳೆದ್ ಬಿಟ್ರಿ, ಬಟ್ ನನಗಿನ್ನೂ ವಯಸ್ಸಾಗಿಲ್ಲ ಬಿಟ್ಟ. ತಪ್ಪು ತಿಳ್ಕೊಂಬಿಡಿ, ಐ ಆಮ್ ಜಸ್ಟ್ 29 ಸ್ಟಿಲ್ ಅಂಡ್ ಐಲ್ ರಿಮೈನ್ ದೇರ್. ಇಲ್ಲಿ ವೇದಿಕೆ ಮೇಲೆ ತುಂಬಾ ನನಗೆ ಹಳಬ ಅಂತ ಅನ್ನಿಸ್ತಾನೂ ಇಲ್ಲ, ಅಥವಾ ಚಿತ್ರರಂಗದಲ್ಲಿ ಏನೋ ಮಾಡಿದೀವಿ ಅಂತ ಅನ್ನಿಸ್ತಾ ಇಲ್ಲ. ಯಾಕಂದ್ರೆ ಅನೂಪ್ ಇದೇ ವೇದಿಕೆಗೆ, ಇದೇ ಕಾರಿಡಾರ್ ಅಲ್ಲಿ ನಾವು ತುಂಬಾ ಪ್ರಿಂಟ್ಸ್ ಹಿಡ್ಕೊಂಡು ತುಂಬಾ ನಾಯಕ ನಟರಿಗೆ ಕಾದಿದ್ದೀವಿ ಇದೇ ಸ್ಕ್ರೀನ್ ಅಲ್ಲಿ ಹಾಕಕ್ಕೆ. ಸೊ ಐ ನೋ ವಾಟ್ ಯು ಟಾಕಿಂಗ್ ಅಬೌಟ್. ಸೊ ಇದು ಬ್ಯುಸಿ ಸ್ಕೆಡ್ಯೂಲ್ ಅಲ್ಲಿ ಬಂದು ಮಾಡ್ತಾ ಇರುವಂತ ಉಪಕಾರನೂ ಅಲ್ಲ, ಇದು ನಮ್ಮ ದೊಡ್ಡತನನೂ ಅಲ್ಲ, ನಾನು ಅಷ್ಟು ಬ್ಯುಸಿನೂ ಅಲ್ಲ. ಆಕ್ಚುಲಿ ರೈಟ್ ನೌ ಐ ಆಮ್ ಫ್ರೀ ಅಟ್ ಹೋಮ್. ಸೊ ಯು ಗೇವ್ ಮಿ ಜಾಬ್ ಬೈ ಕಮಿಂಗ್ ಹಿಯರ್. ಸೊ ಬಟ್ ಈ ವೇದಿಕೆ ಬಹಳ ಪುಟ್ಟ ಚಿಕ್ಕದ ಆಗಿರುವಂತ ಒಂದು ವೇದಿಕೆ ಆದರೂ ಕೂಡ ಬಹಳ ಹಿಸ್ಟ್ರಿ ಇದೆ ಇದಕ್ಕೆ. ಇದು ವೇದಿಕೆನೇ ಅಲ್ಲ, ಬಟ್ ಆದ್ರೂ ಒಂದು ಮಹಾನ್ ವೇದಿಕೆ ಇದು. ಬಿಕಾಸ್ ಬಹಳ ಸಿನಿಮಾಗಳು ಪ್ರೊಜೆಕ್ಷನ್ ನಡೆದಿದೆ ಇಲ್ಲಿ, ಬಹಳ ವ್ಯಾಪಾರ ಆಗಿದ್ದಾವೆ, ಬಹಳ ಜನ ಎದ್ದಿದ್ದಾರೆ, ಬಹಳ ಜನ ಮಲಗಿದ್ದಾರೆ, ಎಲ್ಲ ಆಗಿದೆ. ಈ ಸಿನಿಮಾ, ಈ ಪರ್ದೆ ಸೈಲೆಂಟ್ ಆಗಿ ಒಂದು ಕಾರ್ನರ್ ಅಲ್ಲಿ ನಿಂತಿದೆ ಒಂದು ಏರಿಯಾದಲ್ಲಿ, ಬಟ್ ತುಂಬಾ ನೋಡ್ಬಿಟ್ಟಿದೆ ಇದು ಚಿತ್ರರಂಗನ. ಅದ್ರಲ್ಲಿ ನಾನು ಒಬ್ಬ, ಅಂದ್ರೆ ಪರ್ದೆ ಮೇಲೆ ಇದ್ದಿದ್ದಕ್ಕೆ. ಸೊ ಅದೆಲ್ಲ ನೀವು ಕರೆದಿದ್ದು ಒಂದು ಮಾಮ ಅನ್ನೋ ವರ್ಡಾಗಿ ಎಲ್ಲ ಫ್ಲಾಶ್ ಬ್ಯಾಕ್ ಬಂದೊಟ್ಟೈತೆ ನನಗೆ. ಅಲ್ಲಿವರೆಗೂ ಗೆಸ್ಟ್ ತರಾನೇ ಕೂತಿದ್ದೆ, ಬಟ್ ಅದು ಆಗ್ತಿದ್ದಂಗೆ ಒಂದು ವರ್ಡಾಗಿ ಎಳ್ಕೊಂಡ್ಬಂದ್ಬಿಟ್ರಿ ನನ್ನ ಕೆಳಗಡೆ. ಬಟ್ ದಟ್ ಇಸ್ ಫೈನ್. ಐ ಮೀನ್, ಐ ಥಿಂಕ್ ವಿ ಆಲ್ ನೀಡ್ ದಟ್. ಅಂಡ್ ಐ ಆಮ್ ವೆರಿ ಆನರ್ಡ್, ನಾಟ್ ಬಿಕಾಸ್ ನೀವು ಹೊಗಳಿದ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಸ್ಥಾನ ಕೊಟ್ಟಿದ್ದೀರ ತಾವೆಲ್ಲರೂ ಒಂದು ಮನಸ್ಸಲ್ಲಿ ಇವತ್ತು. ಬಿಕಾಸ್ ಐ ಯೂಸ್ ಟು ಬಿ ದೇರ್ ಸಮ್ವೇರ್ ಸಿಟ್ಟಿಂಗ್. ನಮ್ಮ ಸಿನಿಮಾಗಳು ರಿಲೀಸ್ ಆದಾಗ ಶಿವಣ್ಣ ಅವ್ರಿಗೆ ಕಾದಿದ್ದೀವಿ, ವಿಷ್ಣು ಸರಿಗೆ ಕಾದಿದ್ದೀವಿ, ಅಂಬರೀಷ್ ಅಣ್ಣಂಗೆ ಕಾದಿದ್ದೀವಿ, ರಾಜ್ಕುಮಾರ್ ಅವರಿಗೂ ಕಾದಿದ್ದೀವಿ. ಅಫ್ಕೋರ್ಸ್ ಅವ್ರು ಇಲ್ಲಿ ನಮ್ಮ ಸಿನಿಮಾ ನೋಡಿಲ್ಲ, ಅವರು ಬಾದಾಮಿ ಹೌಸಲ್ಲಿ 1-2 ಸಿನಿಮಾ ನೋಡಿದ್ದಾರೆ ನಂದು. ಬಟ್ ಇದೇ ಸೀಟಲ್ಲಿ ಎಲ್ಲೋ ಕುತ್ಕೋತಾ ಇದ್ದೆ. ಸೊ ಇವತ್ತು ಇಲ್ಲಿ ನಿಂತಿದ್ದೀವಿ ಅಂತಂದ್ರೆ ಸಮ್ವೇರ್ ಐ ಪರ್ಸ್ನಲಿ ಫೀಲ್ ನನ್ನ ಅಚೀವ್ಮೆಂಟ್ಗಿಂತ ಹೆಚ್ಚಾಗಿ ನೀವುಗಳಿಗೂ ತೋರಿಸ್ತಾ ಇರೋ ಪ್ರೀತಿ ಅದು. ಸೊ ಐ ಥಿಂಕ್ ನನಗೆ ನೀವೇನು ಹೇಳಿದ್ರಲ್ಲ ಪ್ರಶಸ್ತಿ ಅಂತ, ನನಗೆ ಅದಕ್ಕಿಂತ ದೊಡ್ಡದಿದು. ನನಗೆ ಪ್ರಶಸ್ತಿಗೆ ಯಾವತ್ತು ನಾನು ಆಕ್ಚುಲಿ ಅಷ್ಟೊಂದು ಅವಾರ್ಡ್ಸಿಗೆ ನಾನು ಬೆಲೆ ಕೊಡಲ್ಲ ಅಂತ ನಾನು ಹೇಳಲ್ಲ. ಸ್ವಲ್ಪ ದೂರ ಆದೆ, 14 ವರ್ಷ 15 ವರ್ಷದಿಂದ ನಾನು ಯಾವ ಅವಾರ್ಡ್ ಸೆರೆಮನಿಗೆ ಹೋಗ್ಲಿಲ್ಲ. ನಾಟ್ ಬಿಕಾಸ್ ಅವಾರ್ಡ್ಸ್ ಇಂದ ನಮಗೇನೋ ನೋವಾಗಿದೆ ಅಂತ ಅಲ್ಲ, ದೂರ ಇರೋದ್ರಿಂದ ಬಹಳ ಖುಷಿ ಸಿಕ್ಕಿದೆ, ಒಂಥರ ಸ್ವಾರ್ಥ ಹೊರಟೋಗಿದೆ. ಸೊ ಸಿನಿಮಾ ಮಾಡ್ತೀವಿ ಅಷ್ಟೇ ಇವಾಗ. ಬಟ್ ಅಫ್ಕೋರ್ಸ್ ಸಾರಾ ಗೋವಿಂದ್ ಅವರು ತುಂಬಾ ವರ್ಷದಿಂದ ಇದ್ದಾರೆ ಚಿತ್ರರಂಗದಲ್ಲಿ, ಬಹಳ ಏರುಪೇರು ಎಲ್ಲ ನೋಡಿದಂತ ವ್ಯಕ್ತಿ. ಅವ್ರ ಬಾಯಿಂದ ಇವತ್ತು ಹೊಗಳ್ಸ್ಕೋತಾ ಇದೀವಿ, ಅಥವಾ ನೀವು ಕಿರಿಯರ್ ಇವತ್ತು ಬಂದವರು ಖುಷಿಯಾಗಿ ನಮ್ಮ ಬಗ್ಗೆ 4 ಮಾತಾಡ್ತೀರಾ ಅಂದ್ರೆ ಥ್ಯಾಂಕ್ ಯು ಸೋ ಮಚ್. ಐ ರಿಯಲಿ ಮೀನ್ ದಿಸ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಅಫ್ಕೋರ್ಸ್ ಚಂದ್ರಶೇಖರ್ ಅವರೇ, ನಿಮ್ಮನ್ನ ಬಹಳ ಒಂಥರ ಎತ್ತರದಲ್ಲಿ ನೋಡ್ತೀನಿ ನಾನು ಎಲ್ಲೇ ಇದ್ರು. ಬಿಕಾಸ್ ಬಹಳ ಒಂದು
ವಿಚಿತ್ರವಾದ ಸಂದರ್ಭದಲ್ಲಿ ನಾನು ಒಬ್ಬನೇ ಕೂತಿರ್ಬೇಕಾದ್ರೆ ನನ್ನ ಪರ ಮಾತಾಡದಂತ ಏಕೈಕ ಧ್ವನಿ ನಿಮ್ದು. ಅದು ನಾನು ಇನ್ನೂ ಮರ್ತಿಲ್ಲ, ಮರೆಯೋದು ಇಲ್ಲ. ಹಾಗೆ ಮಾಧ್ಯಮದಲ್ಲಿ ಬಂದಿರುವಂತ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್, ಬಿಕಾಸ್ ಯು ಹ್ಯಾವ್ ಶೋನ್ ಅಬಂಡೆನ್ಸ್ ಆಫ್ ಲವ್ ಅಂಡ್ ಅಬಂಡೆನ್ಸ್ ಆಫ್ ಪೇಷನ್ಸ್ ವಿತ್ ಮೀ. ಥ್ಯಾಂಕ್ ಯು ಸೋ ಮಚ್. ಐ ಗೆಸ್ ಕೆಲವರು ನನ್ನೊಟ್ಟಿಗೆ ಬೆಳೆದು ಇವತ್ತು ದಾಡಿ ಬಿಳಿ ಆಗಿದೆ, ಕೆಲವರು ದಾಡಿ ಬಿಳಿ ಆದವ್ರದ್ದು ಬ್ಲ್ಯಾಕ್ ಕಲರ್ ಹಚ್ಕೊಂಡು ಕಪ್ಪಾಗಿದೆ. That means we have had a long journey, all of us together. So I guess it's been a wonderful journey. We have long more to go, length more. So journey anta bartid hagene trailer alli ನನಗೆ ಬಹಳ ಇಷ್ಟ ಆಗಿದ್ದು the way it started. I don't know. See, ಕತೆ ಏನು ಗೊತ್ತಿಲ್ಲ, ನಾವು ಕುತ್ಕೊಂಡು ನೋಡಬೇಕು. ಸಿನಿಮಾ ಬಗ್ಗೆ ಬೆಸ್ಟ್ ಆಫ್ ಲಕ್ ಅಂತ ಹೇಳ್ಬೋದೇ ಹೊರತು ಬೇರೆ ಏನು ಹೇಳಕ್ಕಾಗಲ್ಲ. But I love the way it started. I love the way it started. Something very nostalgic. ಪ್ರತಿ ಕಲಾವಿದರದು ಚಿತ್ರ ಬಂತು, ಭಾವಚಿತ್ರ ಬಂತು ಅನ್ನೋದಕ್ಕಿಂತ ಹೆಚ್ಚಾಗಿ ಅದೇನೋ ನಿರೂಪಣೆ, ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಪ್ರತಿಯೊಬ್ಬರದು, ಇದು ಸಮಥಿಂಗ್ ವಾಸ್ ವೆರಿ ನೈಸ್. ಅಂಡ್ ಐ ಗೆಸ್ ಹೂಸ್ ಅವರ್ ಐಡಿಯಾ ದಟ್ ಇಟ್ಸ್ ಬ್ಯೂಟಿಫುಲ್. ಸೊ ಇದೇನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದು ಬರೀ ಒಂದು ಮನಸ್ಸು ಇನ್ನೋಸೆಂಟ್ ಆಗಿದ್ದಾಗ ಮಾತ್ರ ಬರುತ್ತೆ. ಅದು ಆದಷ್ಟು ಬೇಗ ಕರಪ್ಟ್ ಮಾಡ್ಕೊಂಬೇಡಿ. ಓಕೆ, ದಟ್ಸ್ ಆಲ್ ಐ ಕ್ಯಾನ್ ಸೇ. And Anup, all the best. Of course, ಒಂದು ಸಿನಿಮಾ ಸಕ್ಸಸ್ ಆಗಲಿ ಫೇಲ್ಯೂರ್ ಆಗಲಿ ಅದೆರಡು ಮನಸ್ಸಿಗೆ ತಗೊಂಬೇಡಿ. ಓಕೆ, ನಿಮ್ಮ ಟೈಟ್ಲೇ ತುಂಬ ಚೆನ್ನಾಗಿದೆ, ಸಾಗುವ ದಾರಿಯಲ್ಲಿ ಏರುಪೇರು ಎಲ್ಲ ಇರುತ್ತೆ. ಸೊ ಸಕ್ಸಸ್ಸು ತಲೆಗೆ ತಗೊಂಬೇಡಿ, ಚೆನ್ನಾಗಿ ಹೋಗಿಲ್ಲ ಅಂದ್ರಿಗೂ ಏನು ಇದು ಮಾಡೋಕ್ಕೆ ಹೋಗ್ಬೇಡಿ. ಓಕೆ, ಆ್ಯಂಡ್ ಅಫ್ಕೋರ್ಸ್ ಥ್ಯಾಂಕ್ ಯು ಆಲ್ ಇವತ್ತು ಬಂದಿದ್ದಕ್ಕೆ. ಆ್ಯಂಡ್ ಸರ್, ನಿಮಗೂ ಅಷ್ಟೇ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಟೀಮ್, ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಆಲ್ ಅಂಡ್ ಲೆಟ್ ದಿಸ್ ಫಿಲ್ಮ್ ಡು ವೆರಿ ವೆಲ್.